ಮಕ್ಕಳು MBBS ಮಾಡ್ಬೇಕಂತ ಸಾಕಷ್ಟು ಪೋಷಕರು ಕನಸು ಹೊತ್ತಿರ್ತಾರೆ. ಈ ತರ ಪರೀಕ್ಷೆ ಲೀಕ್ ಮಾಡಿದ್ರೆ ಎಷ್ಟು ಸಮಸ್ಯೆ ಆಗುತ್ತೆ? ವರ್ಷಗಟ್ಟಲೆ ಓದಿರ್ತಾರೆ, ಅರ್ಧ ಬರುತ್ತೆ. ತುಂಬಾನೇ ಕಷ್ಟ ಆಗುತ್ತೆ ಪಾಪ. ರಾತ್ರಿ ಎಲ್ಲ ಓದಿ ಕಣ್ಣಿಗೆ ಎಷ್ಟು ಗಂಟೆ 3 ಗಂಟೆ 4 ಗಂಟೆ ರಾತ್ರಿ ಆದ್ರೂ ಕೂತ್ಕೊಂಡು ಓದ್ತಾ ಇರ್ತಾರೆ. ರಿಸಲ್ಟ್ ಬರಲಿ, ಫ್ರೀ ಸೀಟ್ ತೊಗೊಳೋಣ, ಹೋಗೋಣ ನಾವು ಅಂತ ಅಂದ್ಬಿಟ್ಟು. ಲಾಸ್ಟ್ ಇಯರು ಕಮ್ಮಿ ಮಾರ್ಕ್ಸ್ ಬಂದಿದೆ ಅಂದರೆ ಈ ಸತಿ ಲಾಂಗ್ ಟರ್ಮ್ ತೊಗೊಂಡು ಬರೆಯೋಣ ಅಂತಂದರೆ ತುಂಬ ಚೆನ್ನಾಗಿ ಮಾಡಿರ್ತಾರೆ ಮಕ್ಕಳು. ಈಗ ಇನ್ನೊಂದು ಸತಿಗೆ ನೀಟು ತಿರ್ಗಾ ರಿಪೀಟ್ ಮಾಡಿದ್ರೆ ಏನು ಬಂತು? ಪಾಪ ರಾತ್ರಿಯಿಂದ ಕಷ್ಟಪಟ್ಟು ಓದಿರೋರು ಮಕ್ಳು ಏನು ಮಾಡಬೇಕು? ತುಂಬ ಕಷ್ಟ ಆಗುತ್ತೆ ಮಕ್ಕಳಿಗೆ ಪಾಪ. ಈಗ ಇದು ಎರಡನೇ ಬಾರಿ ಹೌದು ನೀಟ್ ಪರೀಕ್ಷೆಯಲ್ಲಿ ಆಗ್ತಿರುವಂತ ಅವಾಂತರಗಳು. ಒಂದು ನಮ್ಮ ರಾಜ್ಯ ಸೀಟ್ಗಳು ಹೋಗುತ್ತೆ, ಹೌದು ಮತ್ತೊಂದು ಕಡೆ ಈ ತರದ ಪ್ರಶ್ನೆ ಪತ್ರಿಕೆ ಲೀಕ್ ಹೌದು. ಮಾಡಿ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡೋದು ಅಂತಂದ್ರೆ ಕಟ್ ಆಫ್ ಮಾಡ್ತಾರಲ್ಲ ಅವರು. ಅದ್ರಲ್ಲೂ ಕಟ್ ಆಫ್ ಮಾಡಿ ಎಷ್ಟು ಕಟ್ ಆಫ್ ಮಾಡ್ತಾರೋ ಆ ಮಕ್ಳಿಗೆ ಬೇರೆ ಅಷ್ಟು ಭಯ ಆಗಿರುತ್ತೆ. ಅಷ್ಟು ಓದಿರ್ತಾರೆ. ಅವ್ರು ಓದೋದು ನಮಗೆ ಗೊತ್ತಿರುತ್ತೆ ಪೇರೆಂಟ್ಸಿಗೆ ಯಾವ ಥರ ಓದಿರ್ತಾರೆ ಅಂತ ಅಂದ್ಬಿಟ್ಟು. ಈಗ ಓದದೇ ಇರೋ ಮಕ್ಳು ಅಷ್ಟೊಂದು ಮಾರ್ಕ್ಸ್ಗಳು ತಗೊತಾರೆ ಸ್ಕ್ಯಾಮ್ ಮಾಡ್ಕೊಂಡು. ಈಗ ಓದೋ ಮಕ್ಳಿಗೂ ಎಷ್ಟು ಹಿಂಸೆ ಆಗುತ್ತಲ್ವಾ? ಎಷ್ಟು ವರ್ಷದಿಂದ ಈಗ 2 ವರ್ಷದಿಂದ ಓದ್ತಾ ಇದ್ರ? 2 ವರ್ಷದಿಂದ ಓದ್ತಿದ್ದಾಳೆ. ಈಗ ಮತ್ತೆ ಈ ತರ ಆಗಿದೆ ಅಂತ ಗೊತ್ತಾಯ್ತು ಅವ್ರಿಗೆ? ಗೊತ್ತಾಗಿದೆ. ಮಾಡ್ಲಿ, ಇನ್ನೇನ್ ಮಾಡೋದು? ಇನ್ನೊಂದು ತಿಂಗಳಲ್ವಾ ಓದ್ಕೊಬೇಕು. ಅಳ್ತಾರೆ ಅವ್ರು. ಸಖತ್ ಅಂದ್ರೆ ಚೆನ್ನಾಗಿ ಮಾಡಿದ್ವಿ ಈ ಸತಿ, ನಾವು ತುಂಬಾ ಚೆನ್ನಾಗಿ ಮಾಡಿದ್ವಿ. ಪೇಪರ್ಸ್ ಎಲ್ಲ ಚೆನ್ನಾಗಿತ್ತು, ಈಸಿ ಇತ್ತು. ನೆಕ್ಸ್ಟ್ ಬರೋ ಪೇಪರ್ಸ್ ಯಾವ ತರ ಇರುತ್ತೋ, ಟಫ್ ಇರುತ್ತೋ, ಏನಿರುತ್ತೋ ಅನ್ನೋದೊಂದು ಭಯ ಪಾಪ ಮಕ್ಳಿಗೆ. ಏನ್ ಹೇಳ್ತೀರಿ ಈ ತರದ ಪರೀಕ್ಷಾ ಪ್ರಾಧಿಕಾರ, ಈ NTA ಅಂತ ಸಂಸ್ಥೆಗಳು ಈ ತರ ನಿರ್ಲಕ್ಷ್ಯವಾಗಿ ಪರೀಕ್ಷೆ ಮಾಡೋದಕ್ಕೆ? ಮಾಡಬಾರ್ದು ಆ ಥರ. ಎಲ್ಲರೂ ಏನೋ ಏನಪ್ಪ ಅದು ವ್ಯವಸ್ಥಿತವಾಗಿ ಮಾಡಬೇಕು, ಒಂದು ವ್ಯವಸ್ಥೆ ಮಾಡಬೇಕು. ಅಂದರೆ ಅವರು ಕಷ್ಟಪಟ್ಟು ಪಾಪ ಓದಿರ್ತಾರೆ. ಓದಿರೋ ತಕ್ಕನಲ್ಲಿ ಅವರು ಇದು ಮಾಡಬೇಕು. ಸಾಕಷ್ಟು ಸ್ಟ್ರಿಕ್ಟು ಅಂತ ಹೇಳ್ತಾರೆ. ಏನು ಬಂತು ಸ್ಟ್ರಿಕ್ಟು? ನಮ್ಮ ಕಡೆ ಸ್ಟ್ರಿಕ್ಟ್ ಅಷ್ಟೇ, ಬೇರೆ ಕಡೆ ಸ್ಟ್ರಿಕ್ಟ್ ಇರಲ್ಲ ಅಷ್ಟೇನೆ. ಏನೂ ಬಂದಿಲ್ಲ ಪಾಪ. ನಮ್ಮ ಮಕ್ಕಳು ಓದ್ತಿರೋದು ಗೊತ್ತು ಅವ್ರಿಗೆ. ರಾತ್ರಿ ಎಲ್ಲ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದ್ತಾ ಇರ್ತವೆ. ಮಾರ್ಕ್ಸ್ಗೋಸ್ಕರ ಓದ್ತವೆ. MBBS ಮಾಡಬೇಕು, ಫ್ರೀ ಸೀಟ್ ತೊಗೊಬೇಕು, ಅಷ್ಟೊಂದು ಡೊನೇಷನ್ ಕೊಟ್ಟು ಹೋಗೋದು. ಈಗೆಲ್ಲ ಕೋಟಾಗಳಲ್ಲಿ 32 lakhs 35 lakhs ಎಲ್ಲ ನಿಲ್ಲಿಸ್ತಾರೆ. ವರ್ಷಕ್ಕೆ ಅಷ್ಟು ಕಟ್ಟಕ್ಕಾಗುತ್ತಾ? ಆಶಾ ಗಿರೀಶ್.